ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ತ್ರಯೀ ಅನ್ನುವ ಭಗವಂತನ ಮುಖಕಮಲದಿಂದ ಹೊರಟ ವೇದರಾಶಿಯು ಸಮಸ್ತರ ಮನೋಕಾಮನೆಗಳನ್ನು ಈಡೇರಿಸುವಂಥದ್ದು. ಅದು ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲವಾದ್ದರಿಂದ ಋಷಿಶ್ರೇಷ್ಠರು ಸ್ಮೃತಿ ರೂಪದಲ್ಲಿ ಪ್ರಸ್ತುತಪಡಿಸಿ ನಮಗೆಲ್ಲ ಉಪಕರಿಸಿದ್ದಾರೆ. ನಮ್ಮ ಆಚಾರ ವಿಚಾರ ವ್ಯವಹಾರಗಳನ್ನು ನಿಯಂತ್ರಿಸಿ ತಿದ್ದಿ ತೀಡಿ ಭಗವಂತನ ಆಜ್ಞೆಯಂತೆಯೇ ನಡೆದುಕೊಳ್ಳುವಂತೆ ಮಾಡಿ ಭಗವಂತನನ್ನು ಸಮೀಪಿಸಲು ಮತ್ತು ಸೇರಲು ನಮ್ಮ ಹಿಂದಿನವರು ತಮ್ಮ ಅನುಭವದಿಂದ ನಮ್ಮೆಲ್ಲರ ಉದ್ಧಾರಕ್ಕಾಗಿ ರಚಿಸಿ ಕೊಟ್ಟು ಬಿಟ್ಟು ಹೋಗಿರುವ ಅನೇಕ ದಿವ್ಯ ಗ್ರಂಥಗಳು ಎಲ್ಲರಿಗೂ ಲಭಿಸುವುದು ದುರ್ಲಭ. ಆಚಾರಹೀನನ ಪುನಂತಿ ವೇದಾಹ ಅಂತ ಸ್ಮೃತಿವಾಕ್ಯ ಹೇಳುವಂತೆ ಆಚಾರ್ಯಹೀನನಾದವನನ್ನು ಯಾವ ವೇದಗಳು ಪವಿತ್ರಗೊಳಿಸುವುದಿಲ್ಲ. ಬ್ರಾಹ್ಮಣರಿಗಾಗಿ ವಿಧಾನ ಪಾರಿಜಾತವೆಂಬ ಗ್ರಂಥದಂತೆ ನಿತ್ಯ ನೈಮಿತ್ತಿಕ ಪೂಜಾನುಷ್ಠಾನಗಳೆಂದರೆ ಬೆಳಗಿನ ಜಾವ ಏಳುವಾಗ ದೇವರನ್ನು ಸ್ಮರಿಸುತ್ತಾ ಏಳುವುದು, ಎದ್ದ ಕೂಡಲೇ ನಮ್ಮ ಹಸ್ತಗಳನ್ನು ನೋಡಿಕೊಂಡು ಹಸ್ತದ ಆಯಾ ಭಾಗದಲ್ಲಿರುವ ವಿವಿಧ ದೇವತೆಗಳನ್ನು ಸ್ಮರಿಸುತ್ತಾ ನೆಲದ ಮೇಲೆ ಕಾಲಿಡುವಾಗಲೂ ಭೂದೇವಿಯನ್ನು ಸ್ತುತಿಸಿ ಅನುಮತಿ ಕೇಳುವುದು, ಶೌಚಾಚಾರ ದಂತಧಾವನ ಮುಗಿಸಿ ಆಚಮನಗೈದು ತುಳಸಿ ವಂದನೆ ಗೋವಂದನೆ, ನಂತರ ಭಾಗೀರಥಿ ಗದ್ಯ ಹೇಳಿಕೊಳ್ಳುತ್ತಾ ಸ್ನಾನ ಮಾಡಿದ ನಂತರ ಧೌತ ವಸ್ತ್ರಧಾರಣ ವಿಧಿ ಅಂತೆ ಶುದ್ಧವಾದ ಮಡಿ ವಸ್ತ್ರವನ್ನು ಧರಿಸಿ ನಾಮಧಾರಣೆ ಹಾಗೂ ಮುದ್ರಾಧಾರಣೆ ಮಾಡಿಕೊಂಡು ಸಂಧ್ಯಾವಂದನೆ ನೆರವೇರಿಸಿದ ನಂತರ ದೇವರ ಪೂಜೆ, ನಂತರ ನೈವೇದ್ಯ ವೈಶ್ವದೇವ ಬಲಿಹರಣ, ತದನಂತರ ಬ್ರಹ್ಮಯಜ್ಞ ಮಾಡಿ ಜಪಾನುಷ್ಠಾನಗೈದು ತೀರ್ಥಪ್ರಸಾದ ಸ್ವೀಕರಿಸುವುದು. ತುಸು ಹೊತ್ತಿನ ವಿಶ್ರಾಂತಿಯ ಬಳಿಕ ಅಧ್ಯಯನ ಅಧ್ಯಾಪನ, ಆಮೇಲೆ ಸಾಯಂ ಸಂಧ್ಯಾ ಪ್ರದೋಷ ಪೂಜೆ ಭಜನೆ ಭಗವನ್ನಾಮ ಕೀರ್ತನೆಯ ನಂತರ ರಾತ್ರಿಯ ಭೋಜನ ಅಥವಾ ಉಪಹಾರ ಅಥವಾ ಫಲಾಹಾರ. ಆ ನಂತರ ಅವಶ್ಯವಾಗಿ ದಿನದಾರಭ್ಯ ಮಲಗುವ ಪೂರ್ವದಲ್ಲಿಯೇ ನಮ್ಮಿಂದಾದ ಎಲ್ಲ ಸತ್ಕರ್ಮಗಳನ್ನು ಕೃಷ್ಣಾರ್ಪಣ ಮಾಡುವುದನ್ನು ಮರೆಯಲೇಬಾರದು. ಅಯ್ಯೋ, ಈ ಕಾಲದಲ್ಲಿ ಇಷ್ಟೆಲ್ಲ ಮಾಡುವುದು ಬ್ರಾಹ್ಮಣರಿಗೂ ಅಸಾಧ್ಯ ಅಂತ ಸುಮ್ಮನಿರದೆ ಯಾವೆಲ್ಲವನ್ನೂ ಮಾಡಲು ಸಾಧ್ಯವೋ ಅಷ್ಟನ್ನಾದರೂ ಬಲ್ಲವರಿಂದ ಹೇಳಿಸಿಕೊಂಡು ಮಾಡಿ ಸತ್ಪಥವನ್ನು ಹಿಡಿಯುವುದೇ ಕ್ಷೇಮ ಮಾರ್ಗ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.